12 ವರ್ಷಗಳ ಒಂದು ಮೈಲುಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕರ್ನಾಟಕದ ಆಚೆ ಇರ್ತಕ್ಕಂಥ ಜನರಿಗೆ ನಮ್ಮ ವಿಷಯ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೆ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿ ಆ ಪುಸ್ತಕವನ್ನು ಕೂಡ ಈಗ ಹೊರತರ್ತಾ ಇದ್ದೇವೆ. ಇದು ಹೀಗೆ ಶುರುವಾಗಿದ್ದು ಅನೇಕರಿಗೆ ನಾವು ಅನೇಕ ಬಾರಿ ಇದನ್ನು ಹೇಳ್ಕೊಂಡಿರ್ತೇವೆ. ಇದು ನಮ್ಮ ಹಳ್ಳಿಯ ನಮ್ಮ ಮನೆಯಿಂದನೇ ಶುರುವಾದಂಥ ಕಾರ್ಯಕ್ರಮ. ಸಣ್ಣಾಗಿ ಶುರುವಾದಂಥ ಕಾರ್ಯಕ್ರಮ ಇವತ್ತು 12 ವರ್ಷಗಳನ್ನ ಪೂರೈಸಿ ಕನಿಷ್ಠ ಒಂದು 500-600 ಹಳ್ಳಿಗಳನ್ನು ಅದು ಮುಟ್ಟಿದೆ. 100 ಮನೆಗಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸೊ ಅದು ಹಾಗೇನೆ ಡಿ ಕೆ ರವಿ ಅವರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದಾಗ ಒಂದಷ್ಟು ಹಳ್ಳಿಗಳಿಗೆ ಕರ್ಕೊಂಡು ಹೋಗಿದ್ವಿ. ಹಾಗೆ ಈಗಿನ ಜಿಲ್ಲಾಧಿಕಾರಿಗಳು, ಅದೇ ಹೆಸರಿನ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕಿಂತ ಹೆಚ್ಚಿನ ಬೆಂಬಲವನ್ನ ಕೊಡ್ತಾ ಇರುವಂಥದ್ದು ಕೂಡ ಒಂದು ವಿಶೇಷವಾದಂಥ ವಿಚಾರ. ಇದು ಸಹಭೋಜನ ಅಂತ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದ್ವಿ. ಮೊದಲು ಅದು ಪ್ರವೇಶ ಆಗಿ ನಂತರ ಸಹಭೋಜನಕ್ಕೆ ನಾವು ಅದನ್ನ ಕನ್ವರ್ಟ್ ಮಾಡಿದ್ವಿ. ಅಂದ್ರೆ ಬರೀ ಮನೆ ಬಂದು ಹೋಗೋದಲ್ಲ, ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಎಲ್ಲ ಜಾತಿ ಸಮುದಾಯದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದಾದ್ರೆ ಆತ್ಮೀಯತೆ ಹೆಚ್ಚಾಗತ್ತೆ ಅಂತ ಹೇಳಿ ಒಂದು ಸಹಭೋಜನ ಅಂತ ಹೇಳಿ ನಾವು ಮಾಡಕ್ಕೆ ಶುರು ಮಾಡಿದ್ವಿ. ಇದು 100 ಊರುಗಳಲ್ಲಿ ಇದನ್ನ ನಾವು ಮಾಡಿದ್ದೇವೆ. ಇದು ದೇವಾಲಯ ಪ್ರವೇಶ ಅಂತೇಳಿ ಇನ್ನೊಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದ್ವಿ. ಹೇಗೆ ಮನೆಗೆ ಪ್ರವೇಶ ಇಲ್ವೋ ದೇವಸ್ಥಾನಗಳು ಕೂಡ ಪ್ರವೇಶ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಇದನ್ನ ಮುಚ್ಚಿ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಪ್ಕೋಬೇಕು ವಾಸ್ತವನ್ನ. ಎಲ್ಲ ಹಳ್ಳಿಗಳಲ್ಲೂ, ಬರೀ ಕರ್ನಾಟಕ ಕೋಲಾರ ಅನ್ನೋ ಪ್ರಶ್ನೆ ಇಲ್ಲ. ನಾವು ಮೈಸೂರಲ್ಲಿ ನೋಡಿದ್ವಿ, ಮಂಡ್ಯದಲ್ಲಿ ನೋಡಿದ್ವಿ, ಮೊನ್ನೆ ತುಮಕೂರಲ್ಲಿ ಕೂಡ ಒಂದು ಇಶ್ಯೂ ಆಗಿತ್ತು. ಎಲ್ಲ ಕಡೆ ಇದೆ. ದೇವಸ್ಥಾನ ಅನ್ನುವಂಥ ದೇವರು ಅನ್ನೋ ಕಾನ್ಸೆಪ್ಟ್ ಎಲ್ಲ ನಾನು ಮಾತಾಡ್ತಾ ಇರೋದು. ಅದೊಂದು ಸಾರ್ವಜನಿಕ ಸ್ಥಳ, ಅದು ಸಾರ್ವಜನಿಕ ಜಾಗ, ಎಲ್ರಿಗೂ ಸೇರಿದಂತ ಒಂದು ಒಂದು ನೆಲ ಅದು. ಅಲ್ಲಿ ಕೆಲವರು ಒಳಗಡೆ ಹೋಗ್ಬೋದು, ಕೆಲವರು ಆಚೆ ನಿಂತ್ಕೋಬೇಕು ಅನ್ನೋದು ಇದೆಯಲ್ಲ, ಅದನ್ನು ಕೂಡ ತಿದ್ದಬೇಕು ಅಂತ ಹೇಳಿ ನಾವು ದೇವಸ್ಥಾನ ಪ್ರವೇಶಕ್ಕೆ ನಾವು ಮುಂದಾದ್ವಿ. ಒಂದು ಒಳ್ಳೆಯ ಡಿಸೈನ್ ಇರ್ತಕ್ಕಂಥ ಒಂದು ಬೋರ್ಡ್ ಅನ್ನ ಹಾಕಬೇಕು ಅಂತ ಹೇಳಿ ಸಾಹೇಬ್ರನ್ನೇ, ಈಗಿನ ಜಿಲ್ಲಾಧಿಕಾರಿಗಳನ್ನೇ ನಮಗೆ ಸೂಚನೆ ಕೊಟ್ಟಿದ್ರಿಂದ ಅಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಬೋರ್ಡ್ ಏನಿದೆ ಯೂನಿಫಾರ್ಮ್ ಆಗಿ ಎಲ್ಲ ಕೋಲಾರ ಜಿಲ್ಲೆಯ 1300 ದೇವಸ್ಥಾನಗಳು ಕೂಡ ಆ ಬೋರ್ಡ್ ಅನ್ನ ಈಗ ಹಾಕಿಸಿದ್ದೇವೆ. ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಹತ್ರ ಬೆಂಬಲವಾಗಿ ನಿಲ್ಲೋದಿದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. 10 ಜನ ಜಿಲ್ಲಾಧಿಕಾರಿಗಳಿದ್ರೆ ಅದು 2-3 ಜನ ಕೊಡ್ಬೋದು, ಕೆಲವರು ಏನೂ ಗೊತ್ತಿಲ್ಲದಂಗೆ ಇದು ಬಿಡ್ತಾರೆ. ಅದು ಇವರು ಅವರೇ ನಮ್ಮನ್ನ ಪದೇ ಪದೇ ಕರೆದು ಏನಾಗಿದೆ, ಏನ್ ಮಾಡಬೇಕು ಅಂತ ಹೇಳಿ ವಿಚಾರಿಸ್ಕೊಳ್ಳೋದಿದೆಯಲ್ಲ, ಹಾಗಾಗಿ ನಮ್ಗೆ ಇವರು ವಿಶೇಷವಾಗಿ ಕಾಣಿಸ್ತಾ ಇರೋದು. ಸೊ ಈ ಬೋರ್ಡು ಆಲ್ಮೋಸ್ಟ್ ಎಲ್ಲ 1300 ದೇವಸ್ಥಾನಗಳ ಮುಂದೆ ಕೂಡ ಬಂದಿದೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ನೆಕ್ಸ್ಟ್ ಇದು ಇನ್ನೊಂದು ಕಾರ್ಯಕ್ರಮ, ಪ್ರತಿಜ್ಞಾವಿದೆ ಅಂತ ಹೇಳಿ ವಿದ್ಯಾರ್ಥಿಗಳು, ಕೋಲಾರ ಜಿಲ್ಲೆಯ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸುತ್ತಮುತ್ತ ಒಂದು 7-8 ಜಿಲ್ಲೆಗಳು ಸೇರಿದಂತೆ ಒಂದು ಕನಿಷ್ಠ ಅಂದ್ರೆ ಒಂದು 2.5-3 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರತಿಜ್ಞೆ ಮಾಡಿಸಿದ್ದೇವೆ ಸರ್. ನಾವು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ತಾರತಮ್ಯ ಮಾಡೋದಿಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡ್ತೇವೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಮಾಡಿಸುವಂತ ಈ ಒಂದು ಪ್ರತಿಜ್ಞಾ ಕಾರ್ಯಕ್ರಮ ಅಂತ ಹೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. 6,000, 7,000, 10,000 ಜನರನ್ನ ಸೇರಿಸಿ ಈ ತರ ಕಾರ್ಯಕ್ರಮಗಳನ್ನ ನಾವು ಅನೇಕ ತಾಲೂಕುಗಳು ಮಾಡಿದ್ದೇವೆ. ಸೊ ಇದು ನೆಕ್ಸ್ಟ್, ಇದು ಆಂಧ್ರ, ಕರ್ನಾಟಕ, ತಮಿಳುನಾಡಲ್ಲೂ ಕೂಡ ಹೆಚ್ಚಿಗೆ ಮಾಡಿದ್ದೇವೆ. ನೆಕ್ಸ್ಟ್ ಇದು ತಮಿಳಲ್ಲಿ ಮತ್ತು ತೆಲುಗಲ್ಲಿ ನಾವು ಪ್ರತಿಜ್ಞೆಯ ಸ್ಲಿಪ್ಸ್ ಅನ್ನು ಮಾಡಿಸಿದ್ದೀವಿ. ಹಾಗೂ ಇತ್ತೀಚಿನ ಕೆಲವು ಕಾರ್ಯಕ್ರಮಗಳು. ನೆಕ್ಸ್ಟ್ ಹಾಗೆಯೇ ತತ್ವಪದಕಾರರನ್ನು ಕೂಡ ನಮ್ಮ ಜೊತೆಗೆ ಇಟ್ಕೋಬೇಕು ಅನ್ನುವಂಥ ಆಶಯ ಮೊದಲಿಂದ ಕೂಡ ನಮ್ಮಲ್ಲಿತ್ತು. ಯಾಕೆಂದ್ರೆ ನಮ್ಮ ತಂದೆ ತಾಯಿ ಕೂಡ ತತ್ವಪದ ಹಾಡ್ತಾ ಇದ್ದಂಥವ್ರು. ಯಾರು ತತ್ವಪದ ಹಾಡ್ತಾರೋ, ಯಾರು ಭಜನೆ ಮಾಡ್ತಾರೋ, ಭಜನೆ ಅಂತಾನೆ ಹೇಳೋಣ, ಯಾಕೆಂದ್ರೆ ಅದು ಸಾಮಾನ್ಯವಾಗಿ ಬಳಸುವಂಥ ಪದ ಅದು. ಯಾರು ಭಜನೆ ಅಥವಾ ತತ್ವಪದ ಹಾಡ್ತಾರೋ ಅವರಲ್ಲಿ ಮನಸ್ಸು ಸ್ವಲ್ಪ ಸಡಿಲ ಆಗಿರುತ್ತೆ. ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಊರಲ್ಲಿ ಸ್ವಲ್ಪ ಅಸ್ಪೃಶ್ಯತೆ ಉಳಿಸ್ಕೊಂಡಿದ್ರು ಕೂಡ ತುಂಬಾ ಅವರು ಕರಗಿದ್ದಾರೆ. ಸೊ ಹಾಗಾಗಿ ಅಂತ ಜನರ ನಮ್ಮ ಜೊತೆ ಇಟ್ಕೊಂಡ್ರೆ, ಸ್ವಲ್ಪ ತಿಳುವಳಿಕೆ ಕೊಟ್ಬಿಟ್ರೆ, ಇನ್ನಷ್ಟು ಒಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡಿ ಅವ್ರು ಕೊಟ್ರೆ ಖಂಡಿತವಾಗಿ ಅವರು ಬದಲಾಗ್ತಾರೆ ಅನ್ನುವಂಥ ಉದ್ದೇಶದಿಂದ ಅವನ್ನೆಲ್ಲ ಕೂಡ ನಾವು ಜೊತೆಗಿಟ್ಕೊಂಡು ನಾವು ಕಾರ್ಯಕ್ರಮಗಳು ಕೂಡ ರೂಪಿಸ್ಕೊಂಡು ಬಂದಿದ್ದೇವೆ. ತತ್ವಪದಕಾರ ಸಮ್ಮೇಳನ ಅಂತ 4 ಸಮ್ಮೇಳನಗಳನ್ನ ನಾವು ಮಾಡಿದ್ದೇವೆ. ಮೊದಲಿಗೆ ನಾವು ವೇಮ್ಗಲ್ದು ಇಲ್ಲೇ ಇದ್ದಾರೆ ನಮ್ಮ ಮಧ್ಯನ ಮುನ್ರೆಡ್ಡಿ ಅವರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ. ಹಾಗೇನೆ ಇಲ್ಲಿ ನರಸಾಪುರ ಪಕ್ಕದಲ್ಲಿ ಬೆಳ್ಳೂರು ಅಂತ, ಬೆಳ್ಳೂರಲ್ಲಿ ವಿಶೇಷ ಏನು ಅಂದ್ರೆ ಅಲ್ಲಿ ಒಬ್ಬ ಬ್ರಾಹ್ಮಣ ಪೂಜಾರಿ
ತುಂಬಾ ಜನ ನಾವು ಗಮನಿಸಿರುವ ಹಾಗೆ ಬ್ರಾಹ್ಮಣರು ಬಹಳ ಬೇಗ ಈ ಅಸ್ಪೃಶ್ಯತೆಯನ್ನ ಹೋಗ್ಲಾಡ್ಸಕ್ಕೆ ಮುಂದಾಗೋದಿಲ್ಲ. ಅವ್ರು ಎಷ್ಟೇ ಮಾತಾಡ್ಬೋದು, ಆದ್ರೆ ವಾಸ್ತವದಲ್ಲಿ ಅದಂಗಿಲ್ಲ. ಅದು ಒಪ್ಕೋಬೇಕು ನಾವು. ಹಳ್ಳಿಗಳಲ್ಲಂತೂ ಅವ್ರು ಇದಕ್ಕೆ ಬೆಂಬಲನೆ ಕೊಡಲ್ಲ ಅನ್ನೋದನ್ನ ನಾವು ಸುಮಾರು ನೋಡಿದ್ದೇವೆ. ಆದ್ರೆ ಎಲ್ಲರೂ ಹಂಗಿದ್ದಾರೆ ಅಂತ ಹೇಳಂಗಿಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಬೆಳ್ಳೂರಲ್ಲಿ ಒಂದು ತತ್ವಪದ ಸಮ್ಮೇಳನವನ್ನ ಮಾಡಿದಾಗ ಸಹ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೇವೆ. ಅವರೆಲ್ಲರನ್ನೂ ಅವ್ರ ಮನೆ ಒಳಗಡೆ ಕರ್ಕೊಂಡೋದ್ರು. ಮನೆ ಒಳಗಡೆನೆ ಎಲ್ರಿಗೂ ಊಟ ಹಾಕಿಸಿದ್ರು. ಹಾಗೇನೆ ಆ ಪಕ್ಕದಲ್ಲಿರುವ ದೇವಸ್ಥಾನ ಒಳಗಡೆನೆ ಕರ್ಕೊಂಡು ಹೋದ್ರು. ಅದೇ ಪೂಜಾರಿ ದೇವಸ್ಥಾನ ಒಳಗಡೆ ಪೂಜೆ ಕರ್ಕೊಂಡು ಹೋದ್ರು. ಸೊ ಇದು ನಾವು ಅಲ್ಲಲ್ಲಿ ಗಮನಿಸಿರುವಂತ, ಅಂದ್ರೆ ನಾವು ಸ್ವಲ್ಪ ಪ್ಲಾನ್ ಮಾಡಿದ್ರೆ, ನಾವು ಸ್ವಲ್ಪ ಬೆರೆತರೆ ಅನೇಕ ನಮ್ಮ ಕೈ ಜೋಡಿಸ್ತಾರೆ ಅನ್ನೋದನ್ನ ನಾವು ಅಲ್ಲಿ ಕೂಡ ನೋಡ್ಕೊಂಡ್ವಿ. ಬ್ರಾಹ್ಮಣರು ಕೂಡ ನಮ್ಗೆ ಅನೇಕ ಕಡೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಏನಾದ್ರು ಹೊಸದು ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ನಾವು ಊಟದ ಕಾರ್ಯಕ್ರಮನೋ ಅಥವಾ ಟೀ ಕಾರ್ಯಕ್ರಮ ಸೇರಿಸಿ ಅದು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಬೇಗ ಮಾಡಬೇಕು ಅಂತೇಳಿ ನಾವು ಒಂದು ಸ್ಟಿಕ್ಕರ್ ಅಭಿಯಾನವನ್ನ ಶುರು ಮಾಡಿದ್ವಿ. ಇದು ಅಸ್ಪೃಶ್ಯತೆ ಮುಕ್ತ ಮನೆ ಅಂತೇಳಿ ಒಂದು ಸ್ಟಿಕ್ಕರ್ ಅನ್ನ ಮಾಡಿಸಿದ್ವಿ. ಅದು ಮನೆ ಬಾಗಿಲಿಗೆ ಹಾಕೋದು. ಅಂದ್ರೆ ನಮ್ಮ ಮನೆ ಇವತ್ತಿಂದ ಎಲ್ಲರಿಗೂ ಕೂಡ ಮುಕ್ತವಾಗಿದೆ, ನಮ್ಮ ಮನೆಯಲ್ಲಿ ಆತರ ಯಾವುದು ತಾರತಮ್ಯ ಇಲ್ಲ ಅನ್ನುವಂಥ ಒಂದು ಡಿಕ್ಲರೇಷನ್. ಆತರ ಡಿಕ್ಲರೇಷನ್ ಒಳಗೊಂಡಿರ್ತಕ್ಕಂಥ ಒಂದು ಸ್ಟಿಕ್ಕರ್ ಅನ್ನ ನಾವು ವೆರೈಟಿ ಇದರಲ್ಲಿ ಮಾಡಿದ್ದೀವಿ. ಕುವೆಂಪು ಹೆಸರಲ್ಲಿ, ನಮ್ಮ ಇತರ ವಿವೇಕಾನಂದ, ನಮ್ಮ ಅಂಬೇಡ್ಕರ್, ಈ ತರ ಎಲ್ಲ ಯಾರೆಲ್ಲ ದೊಡ್ಡ ಸಾಧಕರಿದ್ದಾರೆ ಅವರ ಒಂದು ಫೋಟೋ ಹಾಕಿ ಆ ಸ್ಟಿಕ್ಕರ್ ಮಾಡಿಸಿದ್ವಿ. ತೆಲುಗಲ್ಲೂ ಕೂಡ ಆ ತರದ ಒಂದು ಸ್ಟಿಕ್ಕರ್ ಅನ್ನ ನಾವು ಮಾಡಿದ್ದೇವೆ. ಸೊ ಇದನ್ನ 100 ಮನೆಗಳಿಗೆ ಹಂಚಿಸಿದ್ದೇವೆ ಅವರ ಒಪ್ಪಿಗೆಯಿಂದಾನೆ. ಸೊ ಈ ತರದ್ದು ಒಂದು ಅಭಿಯಾನವನ್ನು ಕೂಡ ನಾವು ಒಂದಷ್ಟು ದಿನ ಮಾಡಿದ್ದೇವೆ. ಇದು ಶುರುವಾಗಿದ್ದು ಮಂಡ್ಯದಲ್ಲಿ. ಇದು ಇನ್ನೊಂದು, ಈಗ ನಮ್ಮ ಈಗಿನ ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ ಏನು ಅಂತಂದ್ರೆ, ನೀವು ಒಂದು ಟೀಮ್ ಆಗಿ ಎಷ್ಟು ಕಡೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಕರ್ನಾಟಕದಲ್ಲಿ 50,000 ಹಳ್ಳಿಗಳಿದ್ದಾವೆ, ಇಂಡಿಯಾದಲ್ಲಿ 6 ಲಕ್ಷ ಹಳ್ಳಿಗಳಿದ್ದಾವೆ, ಎಲ್ಲ ಕಡೆ ಅಸ್ಪೃಶ್ಯತೆ ಇದೆ ಅಂತಂದ್ರೆ ಒಂದು ಟೀಮ್ ಆಗಿ ನೀವು ವರ್ಕ್ ಮಾಡಿದ್ರೆ 100 ವರ್ಷ ಆದ್ರೂ ಕೂಡ ಏನೂ ಕೂಡ ಮಾಡೋಕ್ಕಾಗಲ್ಲ ಅನ್ನುವಂತ ಸೂಚನೆ ಕೊಟ್ಟಿದ್ರಿಂದ ನಮ್ಗೆ ಅನಿಸ್ತು, ಹೌದು ನಾವೇನಾದ್ರೂ ಮಾಡಿ ಟೀಮ್ಸ್ ಮಾಡೋಣ ಅಂತ ಹೇಳಿ. ಸೊ ಒಂದಷ್ಟು ಟೀಮ್ಸ್ ಅನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ತಾಲೂಕು ವೈಸು ಯಾರು ಹುಡುಗರು ಸಿಕ್ಕಿದ್ರೆ, ಯಂಗ್ಸ್ಟರ್ ಸಿಕ್ಕಿದ್ರೆ ಹೋಗ್ಲಿ ಜವಾಬ್ದಾರಿಯನ್ನು ಕೊಟ್ಟು ಕೂಡ ಮಾಡಿರುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಹೋಗ್ಲಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಒಂದು ಟೀಮ್ ಇರುತ್ತೆ. ಆ ಟೀಮು ನಾವೇನಿವತ್ತು ಕೆಲಸ ಮಾಡ್ತೇವೆ ಅದೇ ಕೆಲಸವನ್ನು ಅವರು ತಾಲೂಕು ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಮನೆ ಪ್ರವೇಶದ್ದು ಆಗಿರ್ಬೋದು, ಸಣ್ಣ ಸಣ್ಣ ಒಂದು ಶಾಲೆಗೆ ಹೋಗ್ಬಿಟ್ಟು ಒಂದು ಜಾಗೃತಿನ ಮೂಡಿಸುವಂತ ಕೆಲಸ, ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ನಾವು ಒಂದು ಟಾರ್ಗೆಟ್ ಕೊಟ್ಟು ಒಂದು ಟೀಮ್ಸ್ ಅನ್ನು ಕೂಡ ಇವತ್ತು ಮಾಡಿದ್ದೇವೆ. ಅದು ನಂತರ ನಾವು ಅನೌನ್ಸ್ ಮಾಡ್ತೇವೆ. ಇಷ್ಟು ಸಣ್ಣ ಪರಿಚಯವನ್ನ ನಾನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.